ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾಳಿನ ಕನಸುಗಳ ಹೊತ್ತು ನಳನಳಿಸುವ ಈ ಮೊಗ್ಗುಗಳು, ಪೂರ್ತಿ ಅರಳದೆಯೂ ಮನ ಅರಳಿಸುವ ಈ ಹಿಗ್ಗುಗಳು, ವಿವಿಧ ಅಂದ ಆಕಾರ ನವರಸ ತುಂಬಿರುವ ಈ ಹೂವನ ಪ್ರೀತಿ ಆರೈಕೆಯ ಸುಧೆಯನ್ನರಿಸುವ ಇದುವೇ ಮಕ್ಕಳ ಮನ. ಹುಟ್ಟಿನಿಂದಲೇ ಬುದ್ಧಿಮಂದ ಮಂದ ಎಲ್ಲ ಮೈಲಿಗಲ್ಲು, ಓದು ತಲೆಗೆ ಹತ್ತದೋ ಹಿಂದೆ ಎಲ್ಲದರಲ್ಲೂ, ಜಗದಲ್ಲೆಲ್ಲೂ ಮದ್ದಿಲ್ಲ ಈ ಬುದ್ಧಿಮಾಂದ್ಯತೆಗೆ. ನೀಡಿದರೊಳಿತು ತರಬೇತಿ, ಜೊತೆಗಿರಲಿ ಪ್ರೀತಿ, ತಾಳ್ಮೆಯ ಬೆಸುಗೆ. ಮಾತಿಲ್ಲ, ಕಥೆಯಿಲ್ಲ, ಇತರ ಬಗೆಗಿನ ಗೊಡವೆ ಮೊದಲೇ ಇಲ್ಲ. ಕಣ್ಕಟ್ಟು ಹರಟೆ ಒಂದೂ ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಬೇಕಿಲ್ಲ. ಸುತ್ತಲಿನ ಜನಮನ ಸಾಗರದಲ್ಲಿ ಇವರೊಂದು ದ್ವೀಪದ ಹಾಗೆ. ಸಂವಹನದಲ್ಲಿ ಕೊಂಡಿ ಕಳಚಿಕೊಂಡಾಗ ಸಲೀನತೆ ತೋರುವುದು ಹೀಗೆ. ಕವನ ಸಂಕಲನ ಓದ್ತಾ ಇಲ್ಲ ನಾನು, ಆದರೆ ಒಂದು ಆರೋಗ್ಯ ಕೃತಿಯಲ್ಲಿ ಇರಬಹುದಾದಂಥ ಸೊಗಸಾದ ಪದ್ಯಗಳನ್ನು ಓದ್ತಾ ಇದ್ದೇನೆ. ಮಕ್ಕಳ ಮನ ಮೊಗ್ಗಿನ ಹೂವನ, ಡಾಕ್ಟರ್ ಅರುಣಾ ಎಡಿಯಾಳ್ ಅವರು ಬರೆದಂಥ ಅಪರೂಪದ ಪುಸ್ತಕ. ಡಾಕ್ಟರ್ ಅರುಣಾ ಎಡಿಯಾಳ್ ಅವರು ಕಳೆದ 17 ವರ್ಷಗಳಿಂದ ಮನೋವೈದ್ಯೆಯಾಗಿ ಮಂಗಳೂರಲ್ಲಿ ಕಾರ್ಯಮಗ್ನರಾಗಿದ್ದಾರೆ. ಅವರು ಬರೆದಂಥ ಈ ಒಂದು ಪುಟ್ಟ ಪುಸ್ತಕ ಏನಿದೆ, ಮಕ್ಕಳ ಮನಸ್ಸಿನ ಒಳನೋಟವನ್ನು ನಮಗೆ ಕೊಡ್ತಾ ಹೋಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆಗಳು ಏನು ಅಂದರೆ, ಮಕ್ಕಳು ಅಂದರೆ ದೇವರು ಇದ್ದಾಗೆ, ಮುಗ್ಧತೆಯ ಪ್ರತಿರೂಪ, ಅವರಿಗೇನೂ ಸಮಸ್ಯೆಗಳೇ ಇರೋದಿಲ್ಲ ಅಂತ ನಾವು ಭಾವಿಸ್ತೇವೆ. ಆದರೆ ಇದು ತಪ್ಪು. ಮಕ್ಕಳಲ್ಲಿ ಇರುವಂಥ ಆತಂಕ, ಖಿನ್ನತೆ ಯಾವ ಮಟ್ಟಿಗೆ ಇರುತ್ತೆ ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಗೊತ್ತಾಗಲ್ಲ. ಆ ರೀತಿ ಅವರು ತಮ್ಮದೇ ಆದ ಸಮಸ್ಯೆಗಳಿಂದ ನರಳ್ತಾ ಇರ್ತಾರೆ. ಯಾರಾದರೂ ಗಮನ ಕೊಡಲಿಲ್ಲ ಅಂತ ಹೇಳ್ತಂದರೆ ಅದು ಒಳಗೊಳಗೆ ಬೆಳೀತಾ ಹೋಗಿ ಅವರ ನೇತ್ಯಾತ್ಮಕ ಬೆಳವಣಿಗೆಗೆ ಕಾರಣವಾಗುತ್ತೆ. ಸುಮಾರು 21 ಅಧ್ಯಾಯಗಳಲ್ಲಿ ಇವರು ಲೇಖನಗಳನ್ನು ಬರೀತಾರೆ. ಆದರೆ ಇಡೀ ಲೇಖನದ ಸಾರಾಂಶ ಏನಿದೆ, ಇದು 4 ಸಾಲುಗಳಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ, ಈ ಸಲೀನತೆ ಅನ್ನೋದು ಏನಿದೆ, ಮಗು ಆಟಿಸಮ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಮಗು ತನ್ನದೇ ಲೋಕದಲ್ಲಿ ಇರುತ್ತೆ. ಎಷ್ಟು ಚೆನ್ನಾಗಿ ಇಡೀ ಆ ಒಂದು ಆಟಿಸಮ್ನ ಲಕ್ಷಣಗಳು ಏನಿದೆ ಅದು 4: ಮಾತಿಲ್ಲ, ಕಥೆಯಿಲ್ಲ, ಇತರರ ಬಗೆಗಿನ ಗೊಡವೆ ಮೊದಲೇ ಇಲ್ಲ, ಕಣ್ಕಟ್ಟು ಹರಟೆ ಒಂದೂ ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದೇ ಬೇಕಿಲ್ಲ. ಹಾಗೆಯೇ ಸುತ್ತಲಿನ ಜನಮನ, ಈ ಜನಗಳ ಸಮುದ್ರದಲ್ಲಿ ಇವರೊಂದು ದ್ವೀಪದ ಹಾಗೆ ತಮಗೆ ತಾವೇ ಇರ್ತಾರಂತೆ. ಸಂವಹನ ಅಂದರೆ ಏನು ಅನ್ನೋದು ಇವರಿಗೆ ಗೊತ್ತಿರಲ್ಲ, ತಮ್ಮದೇ ಲೋಕದಲ್ಲಿ ವಿಹರಿಸ್ತಾ ಇರ್ತಾರೆ. ಹೀಗೆ ಇವರು ಅಧ್ಯಾಯಗಳನ್ನು ಬರೆಯೋದಕ್ಕೆ ಮೊದಲು ಇಡೀ ಅಧ್ಯಾಯದ ಸಾರಾಂಶವನ್ನು ಈ 4 ಸಾಲಲ್ಲಿ ಬರೀತಾರೆ. ಬುದ್ಧಿಮಾಂದ್ಯತೆಯಲ್ಲಿ ಬರುವ ಸಮಸ್ಯೆ, ಚಿತ್ತ ಚಾಂಚಲ್ಯ, ಅತಿ ಚಟುವಟಿಕೆ, ಯಾಕೆಷ್ಟು ಚಡಪಡಿಕೆ ಮಕ್ಕಳಲ್ಲಿ, ಇದ್ದಕ್ಕಿದ್ದ ಹಾಗೆ ಸ್ಫೋಟಿಸ್ತಾರಲ್ಲ, ಕೋಪಗೊಳ್ತಾರಲ್ಲ, ರೊಚ್ಚಿಗೇಳ್ತಾರಲ್ಲ, ಸಿಡಿದು ಬೀಳ್ತಾರಲ್ಲ ಮಕ್ಕಳು, ಯಾಕೆ? ಮಕ್ಕಳನ್ನು ಬಿಡೋದಿಲ್ವಾ ಆತಂಕ ಅಂತಕ್ಕಂಥ ಈ ಒಂದು ಮನೋಬೇನೆ, ಖಿನ್ನತೆ ಮತ್ತು ಉನ್ಮಾದಗಳು ಈ ಪುಟ್ಟ ಮನಸ್ಸನ್ನು ಯಾಕೆ ಹೀಗೆ ತುಯ್ಯಲಿಡ್ತಾ ಇವೆ? ತುತ್ತಿಗೂ ಬಂತು ಒಂದು ಕುತ್ತ ತಿನ್ನುವ ಸಮಸ್ಯೆಗಳು. ಮಕ್ಕಳು ಯಾಕೆ ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ? ಅದು ಬೇಡ, ಇದು ಬೇಡ, ಇದೇ ಬೇಕು ಅಂತ ಹಠ ಯಾಕೆ ಮಾಡ್ತಾರೆ? ಮೊಗ್ಗನ್ನೇ ಕಮರಿಸುವ ಭ್ರಮೆ, ಈ ಭ್ರಾಂತಿ ಅನ್ನೋದೇನಿದೆ, ಭ್ರಾಂತು ಅನ್ನೋದೇನಿದೆ, ಅದರ ಲೋಕ. ಹೀಗೆ ಮಕ್ಕಳು ಅನುಭವಿಸಬಹುದಾದಂಥ ನೋವುಗಳು ಏನಿವೆ, ನಲಿವುಗಳು ಏನಿವೆ, ಅವುಗಳ ಬಗ್ಗೆ ಸೊಗಸಾದ ಲೇಖನವನ್ನು ಬರೆದಿದ್ದಾರೆ ಈ ಒಂದು ಪುಸ್ತಕದಲ್ಲಿ. ಮಕ್ಕಳ ಮನ ಮೊಗ್ಗಿನ ಹೂವನ, ಡಾಕ್ಟರ್ ಅರುಣಾ ಎಡಿಯಾಳ್ ಅವರು ಬರೆದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರತಿಭಾ. ನಾನು ಬೆಂಗಳೂರಿನ ನಿವಾಸಿ.
ಗೃಹಿಣಿಯಾಗಿದ್ದೇನೆ. ನನ್ನ ಹವ್ಯಾಸ ಬಂದು ವಾರ್ತೆ ನೋಡುವುದು ಹಾಗೂ ತಟ್ಟಂತ ಹೇಳಿ ಪ್ರೋಗ್ರಾಮ್ ನೋಡುವುದು. ಹೆಸರೇನಮ್ಮ? ಪ್ರತಿಭಾ. ಪ್ರತಿಭಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಮಲಾ. ಮೂಲತಃ ನಂಜನಗೂಡಿನವಳು. ಪ್ರಸ್ತುತ ಬೆಂಗಳೂರಿನ ವಿಜಯನಗರದ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು ಹಾಗೂ ಚಿತ್ರಕಲೆಯನ್ನು ಬಿಡಿಸುವುದು. ಕಮಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಬಿಕಾ ಮೋಹನ್. ನಾನು ಬೆಂಗಳೂರಿನ ಯಲಹಂಕದಿಂದ ಬಂದಿರುತ್ತೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳೆಂದರೆ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು, ಟಿವಿ ನೋಡುವುದು, ಅಡುಗೆ ಮಾಡುವುದು ಹಾಗೂ ನನ್ನ ಮಗಳ ಆರೈಕೆ. ತುಂಬ ಸಂತೋಷ ಅಂಬಿಕಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಸ್ವಾತಂತ್ರ್ಯ ಭಾರತದ ಅಮೃತಗಳಿಗೆ ಪ್ರೊಫೆಸರ್ ಶ್ರೀನಿವಾಸ ಬಳ್ಳಿ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ರಾಮಾನುಜಾಚಾರ್ಯರು ತಮ್ಮ ಬೋಧನೆಗಳಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತನ್ನು ನೀಡಿದರು? ಆಯ್ಕೆಗಳನ್ನು ನೋಡೋಣ. ಜ್ಞಾನ, ಭಕ್ತಿ, ಧರ್ಮ, ಮೋಕ್ಷ. ಹೇಳಿ ಅಂಬಿಕಾ. ಭಕ್ತಿ ಆಯ್ಕೆ 2. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಪ್ರತಿಭಾ? ಧರ್ಮ. ಉತ್ತರವನ್ನು ನೋಡೋಣ. ಭಕ್ತಿ ಸರಿಯಾದ ಉತ್ತರ. ಈ ಉತ್ತರವನ್ನು ಅಂಬಿಕಾ ಕೊಟ್ಟಿದ್ದಾರೆ. ಶ್ರೀನಿವಾಸ ಬಳ್ಳಿ ಬರೆದಂಥ ಅಮೃತ ಘಳಿಗೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಭಕ್ತಿಯ ಮಹತ್ವವನ್ನು ತಿಳಿದವರು ತಮಿಳರು. ತಮಿಳುನಾಡಲ್ಲಿ ಭಕ್ತಿಯ ಚಳುವಳಿ ಆರಂಭವಾಗುತ್ತೆ. ಆನಂತರ ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹರಿಯುತ್ತೆ. ಮಹಾರಾಷ್ಟ್ರದಿಂದ ಭಾರತದ ಉಳಿದ ಭಾಗಗಳಿಗೆ ಹರಡುತ್ತೆ. ಭಕ್ತಿಯ ಮಹತ್ವವನ್ನು ತಿಳಿಸಿದಂಥ ಅನೇಕ ಮಹಾನುಭಾವರಲ್ಲಿ ರಾಮಾನುಜಾಚಾರ್ಯರು ಬಹಳ ಮುಖ್ಯರು. ಸಮಾನತೆಗೆ ಆದ್ಯತೆಯನ್ನು ಕೊಟ್ಟವಂಥವರು ರಾಮಾನುಜಾಚಾರ್ಯರು. ವಸುದೈವ ಕುಟುಂಬಕಂ ಅನ್ನೋ ಮಾತು ಏನಿದೆ ಅದನ್ನು ಕಾರ್ಯತಃ ಅಕ್ಷರಶಃ ಕಾರ್ಯರೂಪಕ್ಕೆ ತಂದವರು ಇವರು. ಈ ಒಂದು ಹಿನ್ನೆಲೆಯಲ್ಲಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಸಮಾನತೆಯ ವಿಗ್ರಹ ಏನಿದೆ ಇದನ್ನು ಹೈದರಾಬಾದಲ್ಲಿ ಸ್ಥಾಪಿಸಿದ್ದಾರೆ. 216 ಅಡಿ ಎತ್ತರದ ಪಂಚಲೋಹದ ವಿಗ್ರಹ ಇದು. ಸೊಗಸಾದ ವಿಗ್ರಹ. ಒಮ್ಮೆ ಹೈದರಾಬಾದಿಗೆ ಹೋದರೆ ಖಂಡಿತ ಈ ಒಂದು ಪ್ರದೇಶಕ್ಕೆ ಭೇಟಿಯನ್ನು ನೀಡಲೇಬೇಕು. ಮುಂದಿನ ಪುಸ್ತಕ ಉತ್ತಂಗ ಮತ್ತಿತರ ಸ್ಫೂರ್ತಿದಾಯಕ ಕಥೆಗಳು. ಕೆ ರಘುಶೆಟ್ಟಿ ಬರೆದಿರುವಂಥದ್ದು. ಪ್ರಶ್ನೆ. ಶುಚೀಂದ್ರಂ, ಅಹೋಬಿಲಂ, ಕೊಲ್ಹಾಪುರಿ ಸ್ಥಳಗಳನ್ನು ನೋಡಲು ಯಾವ ರಾಜ್ಯಕ್ಕೆ ಹೋಗಬೇಕಾಗಿಲ್ಲ ಅಂತ ಹೇಳಬೇಕು ನೀವು. ಆಯ್ಕೆಗಳನ್ನು ನೋಡೋಣ. ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ. ಹೇಳಿ ಅಂಬಿಕಾ. ತಮಿಳುನಾಡಿಗೆ ಹೋಗಬೇಕಾಗಿಲ್ಲ. ಕಮಲ? ಕೇರಳಕ್ಕೆ ಹೋಗಬೇಕಾಗಿಲ್ಲ. ಉತ್ತರವನ್ನು ನೋಡೋಣ. ಕೇರಳ ಉತ್ತರ ಸರಿಯಾಗಿದೆ. ಉತ್ತಂಗ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಕಮಲಾ ಅವರಿಗೆ. ಶುಚೀಂದ್ರಂ ಅನ್ನೋ ಸ್ಥಳ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆ ಏನಿದೆ ಅಲ್ಲಿದೆ. ಕೇರಳಕ್ಕೆ ಬಹಳ ಹತ್ತಿರದಲ್ಲಿ ಇರುವಂಥ ಸ್ಥಳ ಇದು. ಕೊಲ್ಹಾಪುರಿ ಅನ್ನೋದು ಮಹಾರಾಷ್ಟ್ರದಲ್ಲಿ ಇರುವಂಥ ಒಂದು ಸ್ಥಳ. ಮಹಾರಾಷ್ಟ್ರಕ್ಕೆ ಹೋಗಲೇಬೇಕಾಗುತ್ತೆ. ಆಂಧ್ರ ಪ್ರದೇಶ ಅದರಲ್ಲಿದೆ ಅಹೋಬಿಲಂ, ನರಸಿಂಹಸ್ವಾಮಿ ಇರುವಂಥ ಸ್ಥಳ, ಪುಣ್ಯಸ್ಥಳ, ಪುಣ್ಯಕ್ಷೇತ್ರ. ಇಲ್ಲಿಗೆ ಹೋಗಬೇಕಾಗುತ್ತೆ. ಆದರೆ ಕೇರಳಕ್ಕೆ ನಾವು ಹೋಗಬೇಕಾಗಿಲ್ಲ. ಈ 3 ರಾಜ್ಯಗಳಿಗೆ ಹೋದರೆ ಸಾಕು. ಹಾಗಾಗಿ ನಮ್ಮ ಸಾಮಾನ್ಯ ಜ್ಞಾನ ಎಷ್ಟರ ಮಟ್ಟಿಗೆ ಇದೆ, ಯಾವ್ಯಾವ ಸ್ಥಳ ಯಾವ್ಯಾವ ರಾಜ್ಯದಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ರೀತಿಯಾದ ಒಂದು ಪ್ರಶ್ನೆಯನ್ನು ರೂಪಿಸ್ತಾರೆ. ಮಕ್ಕಳಿಗೆ ಈ ರೀತಿಯ ಪ್ರಶ್ನೆಗಳನ್ನು ಆಗಾಗ್ಗೆ ಕೇಳೋದು ಒಳ್ಳೆಯದು. ಮುಂದಿನ ಪುಸ್ತಕ ಏರಿ ರಂಗಮಂಚ ತೋರಿ ಈ ಪ್ರಪಂಚ. ಡಾಕ್ಟರ್ ರಾಧಾ ಕುಲಕರ್ಣಿ ಅವರು ಬರೆದ ಏಕಾಂಕ ನಾಟಕಗಳ ಪುಸ್ತಕ. ಪ್ರಶ್ನೆ.
ಚಂಬಲ್ ನದಿಯು ಯಾವ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಆಯ್ಕೆಗಳನ್ನು ನೋಡೋಣ. ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಒರಿಸ್ಸಾ, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಬಿಹಾರ್. ಮೊದಲಿಗೆ ಅಂಬಿಕಾ, ಆನಂತರ ಕಮಲ. ಆಯ್ಕೆ 4 ಸರ್. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್. ಹೇಳಿ ಕಮಲ. ಆಯ್ಕೆ 3 ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ. ಉತ್ತರ ಪ್ರದೇಶ. ಪ್ರತಿಭಾ ಅವರು ಯಾಕೆ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ? ಇಲ್ಲ ಸರ್. ಇಬ್ರು ಜೋರಿದ್ದಾರೆ ಅವರು. ಬಜರ್ ಬತ್ಬಿಡ್ತಾರೆ ಬೇಗ. ನೀವು ಸ್ಪರ್ಧಿಸಬೇಕು ಅಲ್ವಾ? ಮುಂದಿನ ಪ್ರಶ್ನೆಗೆ ಪ್ರಯತ್ನಿಸಿ ತಾವು. ಈಗ ಉತ್ತರವನ್ನು ನೋಡೋಣ. ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ ಸರಿಯಾದ ಉತ್ತರ. ಕಮಲಾ ಅವರು ಈ ಉತ್ತರ ಕೊಟ್ಟದ್ದು. ಏರಿ ರಂಗಮಂಚ ತೋರಿ ಈ ಪ್ರಪಂಚ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1024 ಕಿಲೋಮೀಟರ್ ಉದ್ದದ ನದಿಯಂತೆ ಈ ಚಂಬಲ್ ನದಿ. ಪ್ರಾಚೀನ ಕಾಲದಲ್ಲಿ ಇದನ್ನು ಚರ್ಮಣ್ವತಿ ಅಂತ ಕರೀತಾ ಇದ್ರು. ಈ ಒಂದು ನದಿಯನ್ನು ಮಧ್ಯಪ್ರದೇಶದ ಬಡಕ್ಲಾ ಜಲಪಾತ ಅಂತ ಬರುತ್ತೆ, ಆ ಜಲಪಾತದಲ್ಲಿ ಹುಟ್ಟುತ್ತಂತೆ. ಮಧ್ಯಪ್ರದೇಶದಲ್ಲಿ ಹುಟ್ಟಿ ಇದು ರಾಜಸ್ಥಾನವನ್ನು ಪ್ರವೇಶ ಮಾಡುತ್ತೆ. ಆನಂತರ ಉತ್ತರ ಪ್ರದೇಶಕ್ಕೆ ಬಂದು ಯಮುನಾ ನದಿಯ ಜೊತೆಯಲ್ಲಿ ಇದು ಸೇರಿಕೊಳ್ಳುತ್ತಂತೆ. ಇದು ವೇದಗಳ ಕಾಲದಲ್ಲಿ ಚರ್ಮಣ್ವತಿ ಅನ್ನೋ ಹೆಸರು ಬರೋದಕ್ಕೆ ಕಾರಣ ಏನು ಅಂದರೆ, ರಂತಿದೇವ ಅಂತಕ್ಕಂಥ ಒಬ್ಬ ಅರಸ, ಆತ ಯಜ್ಞಗಳನ್ನು ಮಾಡ್ತಾನೆ. ಆ ಯಜ್ಞದಲ್ಲಿ ಈತ ಪ್ರಾಣಿಗಳನ್ನು ಬಲಿ ಕೊಡ್ತಾನೆ. ಆ ಬಲಿ ಕೊಟ್ಟ ಮೇಲೆ ಆ ಪ್ರಾಣಿಗಳ ಚರ್ಮ ಇರುತ್ತಲ್ಲ, ಅದೆಲ್ಲ ಒಣಗಿ ಹಾಕೋದಕ್ಕೆ ಇಡೀ ನದಿಗುಂಟ ಒಣಗಿಸ್ತಾರಂತೆ. ಹೀಗೆಲ್ಲ ಕಥೆ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಚರ್ಮಣ್ವತಿ ಅನ್ನೋ ಹೆಸರು ಬಂತು ಅಂತ ನಮಗೆ ಮಾಹಿತಿ ದೊರೆಯುತ್ತೆ ಮಹಾಭಾರತದಲ್ಲಿ. ಮುಂದಿನ ಪುಸ್ತಕ ಸಂತೆಯ ಸರಕು, ಉಷಾ ನರಸಿಂಹನ್ ಬರೆದಿರುವಂಥದ್ದು. ಪ್ರಶ್ನೆ: ಕಾಡಿನ ಬೆಂಕಿ ಅಥವಾ ಫ್ಲೇಮ್ ಆಫ್ ದಿ ಫಾರೆಸ್ಟ್ ಎಂದು ಹೆಸರಾದ ಮರದ ಸಾಮಾನ್ಯ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಮತ್ತಿ, ಮುಳ್ಳುಮುತ್ತುಗ, ಸಾಗುವಾನಿ, ದೇವದಾರು. ಮೊದಲಿಗೆ ಕಮಲ, ಆನಂತರ ಮುಳ್ಳುಮುತ್ತುಗ. ಮುಳ್ಳುಮುತ್ತುಗ. ಅಂಬಿಕಾ? ಸಾಗುವಾನಿ. ಪ್ರತಿಭಾ? ಮತ್ತಿ. ಉತ್ತರವನ್ನು ನೋಡೋಣ. ಮುಳ್ಳುಮುತ್ತುಗ ಉತ್ತರ ಸರಿಯಾಗಿದೆ. ಕಮಲ ಅವರು ಈ ಉತ್ತರ ಕೊಟ್ಟಿದ್ದಾರೆ. ಸಂತೆಯ ಸರಕು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ ಮುಳ್ಳುಮುತ್ತುಗವನ್ನು ವೈಜ್ಞಾನಿಕ ಪರಿಭಾಷೆಯಲ್ಲಿ ಬ್ಯೂಟಿಯಾ ಮಾನೋಸ್ಪರ್ಮ ಅಂತ ಕರೀತಾರೆ. ಸಂಸ್ಕೃತ ಭಾಷೆಯಲ್ಲಿ ಪಲಾಶ ಅಂತ ಕರೆಯೋದುಂಟು. ಈ ಮಾರ್ಚ್ ಏಪ್ರಿಲ್ ತಿಂಗಳು ಬಂತು ಅಂದರೆ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಹೂವಿನ ಚಿತ್ರವನ್ನು ನೋಡಿ ಎಲೆಗಳೇ ಕಾಣೋದಿಲ್ಲ, ಬರೀ ಹೂಗಳೇ ತುಂಬಿರುತ್ತೆ. ಹಾಗಾಗಿ ಕಾಡಲ್ಲಿ ಬೆಂಕಿ ಹತ್ಕೊಂಡಿದೆಯೇನೋ ಅನ್ನೋ ಒಂದು ಅನುಮಾನ ಬರುವ ರೀತಿ ಉಜ್ವಲ ಬಣ್ಣವನ್ನು ಒಳಗೊಂಡಿದೆ. ಈ ಹೂಗಳನ್ನು, ಅದರ ದಳ ಏನಿದೆ ಅದನ್ನು ಆಹಾರವಾಗಿ ಬಳಸ್ತಾರಂತೆ. ಇದರಿಂದ ಗೋಂದನ್ನು ತಯಾರಿಸಿ ಅದನ್ನೂ ಆಹಾರಕ್ಕೆ ಬಳಸ್ತಾರಂತೆ. ಈ ಯಜ್ಞ ಯಾಗಾದಿಗಳಲ್ಲಿ ವಿಶೇಷವಾದ ಒಂದು ಸೌಟನ್ನು ಇರುತ್ತೆ. ಆ ಸೌಟನ್ನ ಸೃಕ್ ಅಂತ ಕರೀತಾರೆ ಅಥವಾ ಸ್ರುವ ಅಂತ ಕರೀತಾರೆ. ಆ ಸೌಟುಗಳನ್ನು, ಆ ಸೌಟನ್ನು ತಯಾರು ಮಾಡಬೇಕಾದ್ರೆ ಇದೇ ಈ ಪಲಾಶ ಮರದಿಂದಲೇ ಮಾಡಬೇಕಂತೆ, ಬೇರೆ ಮರದಿಂದ ಮಾಡೋದಿಲ್ವಂತೆ ಇದನ್ನು. ಅದು ಬಿಡಿ, ಯಜ್ಞ ಯಾಗಾದಿಗಳದ್ದು ಅಪರೂಪದ ಬಳಕೆ ಆದರೂ, ಆದರೆ ದಿನನಿತ್ಯ ಬಳಕೆಯಲ್ಲಿ ಈ ಒಂದು ಮರವನ್ನು ನಾವೆಲ್ಲ ಬಳಸ್ತೇವೆ ಊಟದ ಎಲೆಯ ಮೂಲಕ. ಊಟದ ಎಲೆಗೆ ಬೇಕಾಗುವಂಥ ಎಲೆ ಕೊಡುತ್ತೆ ಈ ಒಂದು ಮರ. ಪಲಾಶ, ಕಾಡಿನ ಬೆಂಕಿ, ಫ್ಲೇಮ್ ಆಫ್ ದಿ ಫಾರೆಸ್ಟ್. ಮುಂದಿನ ಪುಸ್ತಕ ಲಾಸ್ಯ, ವೆಂಕಟೇಶ್ MT ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಹಿ, ಕ, ವೆ, ಹಾ, ಲಿ. ಹಿರಿಕಣಿವೆ ಹಾರುವಲ್ಲಿ. ಕಮಲಾ ಅವರು ಬಜರ್ ಒತ್ತಿದ್ದಾರೆ. ಹೇಳಿ. ಹಿರಿಕಣಿವೆ ಹಾರುವಲ್ಲಿ. ಅರ್ಥವಾಗಲಿಲ್ಲ ನನಗೆ. ಪ್ರತಿಭಾ, ಅಂಬಿಕಾ ಒಳ್ಳೆ ಸುಳುಹು ಕೊಟ್ಟಿದ್ದಾರೆ ಕಮಲಾ ಅವರು. ನೋಡಿ, ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಉತ್ತರ ಕೊಡಲಿಕ್ಕೆ ಸಾಧ್ಯವಾ ಅಂತ.
ಇನ್ನೊಂದು ಪ್ರಯತ್ನ ಕಮಲಾ ಅವರೇ. ಉತ್ತರವನ್ನು ನೋಡೋಣ. ಹಿಮ ಕಣಿವೆಯ ಹಾದಿಯಲ್ಲಿ. ಬೇಸಿಗೆ ಅಲ್ವಾ, ಸ್ವಲ್ಪ ಜ್ಞಾಪಿಸ್ಕೋಬೇಕು. ಯಾಕಂದರೆ ಈ ರೀತಿಯ ಪ್ರಶ್ನೆಗಳೆಲ್ಲ ಕಾಲಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಮಾಡಿರ್ತೇವೆ. ಹಿಮ ಕಣಿವೆಯ ಹಾದಿಯಲ್ಲಿ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಬೆಳ್ಳಿಯ ಬಟ್ಟಲು, ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಅವರು ಬರೆದಂತಹ ಕವನ ಸಂಕಲನ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 78 ಕೂಡು 80, 97 ಕಳೆ 41, 12 ಗುಣಿಸು 13, 192 ಭಾಗಿಸು 8. ಮುನ್ನೂರ 394 ಅಂತ ಹೇಳ್ತಾ ಇದ್ದಾರೆ ಕಮಲಾ ಅವರು. ಅಂಬಿಕಾ ಮತ್ತು ಪ್ರತಿಭಾ, ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಯಾರು ಬಜರ್ ಒತ್ತಾ ಇಲ್ಲ. ಉತ್ತರವನ್ನು ಪರೀಕ್ಷೆ ಮಾಡೋಣ. ಒಂದು ಉತ್ತರ 158, 56, 156, 24 ಎಲ್ಲವನ್ನ ಕೂಡಿದ್ರೆ 394 ಬಂದಿದೆ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಕಮಲಾ ಅವರು. ಬೆಳ್ಳಿಯ ಬಟ್ಟಲು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ಅಪ್ಸರೆ ಕಥಾ ಸಂಕಲನ, TR ವರದರಾಜನ್ ಬರೆದಿರುವಂಥದ್ದು. ಪ್ರಶ್ನೆ: ನರುಗಂಪಿನ ಹೂವು ಮರದಲ್ಲಿ ಕಂಡುಬರುತ್ತದೆ. ಈ ಹೂವಿನ ಹೆಸರನ್ನು ಹೇಳಬೇಕು. ಯಾವ ಹೂವು? ಚಿತ್ರವನ್ನು ನೋಡೋಣ. ಸುಗಂಧರಾಜ. ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು: ಸುಗಂಧರಾಜ ಉತ್ತರ ಕೊಟ್ಟಿದ್ದಾರೆ ಕಮಲಾ ಅವರು. ಆಯ್ಕೆಗಳನ್ನು ಒಮ್ಮೆ ನೋಡೋಣ. ಸುಗಂಧರಾಜ, ಮುಗಿಲ ಮಲ್ಲಿಗೆ, ಸಂಜೆ ಮಲ್ಲಿಗೆ, ಅಶೋಕ. ಎರಡನೇದಾಗಿ ಪ್ರತಿಭಾ. ಸುಗಂಧರಾಜ. ಉತ್ತರವನ್ನು ನೋಡೋಣ. ಮುಗಿಲ ಮಲ್ಲಿಗೆ. ಸುಗಂಧರಾಜ ಮರದಲ್ಲಿ ಬಿಡುತ್ತಾ? ಆ ಹೂವಿನ ಚಿತ್ರ ನೋಡಿದ್ರೆ ಸುಗಂಧರಾಜವನ್ನು ಹೋಲುತ್ತೆ ನಿಜ. ಆ ಗೊಂದಲ ನಿಮಗಾಗಬಾರ್ದು ಅನ್ನೋದಕ್ಕೇನೆ ಮರದಲ್ಲಿ ಬಿಡುತ್ತೆ, ಒಳ್ಳೆ ನರುಗಂಪು ಇರುತ್ತೆ. ಇವೆಲ್ಲ ಸುಳುಹನ್ನು ಮೊದಲೇ ಕೊಟ್ಟಿದ್ದೆ. ಆದರೆ ತಾವು ಗೊಂದಲ ಮಾಡಿಕೊಂಡ್ರಿ ಸುಗಂಧರಾಜ ಅಂತ. ಸುಗಂಧರಾಜದ ಆ ಬುಡ ಇರುತ್ತಲ್ಲ, ಬಾಗಿರುತ್ತೆ, ಅದು ಹೀಗೆ ನೇರವಾಗಿ ಇರೋದಿಲ್ಲ. ಇದನ್ನು ಮುಗಿಲ ಮಲ್ಲಿಗೆ ಅಥವಾ ಆಕಾಶ ಮಲ್ಲಿಗೆ ಅಂತ ಕರೀತೇವೆ. ಇಂಗ್ಲೀಷಲ್ಲಿ ಇದನ್ನು ಇಂಡಿಯನ್ ಕಾರ್ಕ್ ಟ್ರೀ ಅಂತ ಕರೀತಾರೆ. ವೈಜ್ಞಾನಿಕ ಪರಿಭಾಷೆಯಲ್ಲಿ ಮಿಲ್ಲಿಂಗ್ಟೋನಿಯಾ ಹಾರ್ಟೆನ್ಸಿಸ್ ಅಂತ ಕರೀತಾರೆ. ಇದನ್ನು ಔಷಧಗಳಿಗೆ ಬಳಸ್ತಾರೆ. ಈ ಹೂವನ್ನು ಮರದಿಂದ ಈ ಕಾರ್ಕ್ ಅಂದರೆ ಈ ಬಿರಡೆಯ ಮುಚ್ಚಳಗಳು ಇತ್ಯಾದಿಗಳೆಲ್ಲ ಮಾಡ್ತಾರೆ. ಆದರೆ ಗುಣಮಟ್ಟ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಅಂತಹ ವಿಶೇಷವಾದ ಉಪಯೋಗ ಏನೂ ಇಲ್ಲ. ಆದರೆ ಒಳ್ಳೆ ನೆರಳನ್ನು ಕೊಡುತ್ತೆ. ಸಂಜೆ ಹೊತ್ತು ಹೂ ಬಿಡೋದ್ರಿಂದ ಬೆಳಿಗ್ಗೆ ನಾವು ಹೋದಾಗ ಹಾದಿಯ ತುಂಬ ಬೆಳ್ಳಗೆ ಹೂಗಳು ಬಿದ್ದಿರುತ್ತೆ ಮತ್ತು ಆ ವಾಸನೆಯ ಶೇಷ ಇನ್ನೂ ಉಳಿದಿರುತ್ತೆ. ಹಾಗಾಗಿ ಈ ಮರಗಳು ಇರುವಂಥ ಪ್ರದೇಶದಲ್ಲಿ ಒಂದು ಮುಂಜಾನೆಯ ನಡಿಗೆ ಇದೆಯಲ್ಲ, ಅದು ನಿಜಕ್ಕೂ ಆಹ್ಲಾದವನ್ನು ನೀಡುತ್ತೆ. ಮುಂದಿನ ಪುಸ್ತಕ ಎಂಡಮೂರಿ ವೀರೇಂದ್ರನಾಥ್ ಅವರು ಬರೆದಂಥ ವಿಜಯಕ್ಕೆ 5 ಮೆಟ್ಟಿಲು ಎನ್ನುವ ಒಂದು ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನಿ, ಮ, ಇ, ಗೆ, ದ, ಳೆ,
ತಾಳೆ. ಮೊದಲಿಗೆ ಅಂಬಿಕಾ, ಆನಂತರ ಕಮಲಾ ಅವರು ಬಸರುತ್ತಿದ್ದಾರೆ. ಅಂಬಿಕಾ. ಇಳೆಗೆ ಇಳೆಗೆ ಮಣಿದ ಮಳೆ. ಇಲ್ಲ. ಕಮಲಾ. ಮಳೆಗೆ ತಣಿದ ಇಳೆ. ಮಳೆಗೆ ತಣಿದ ಇಳೆ. ಉತ್ತರವನ್ನು ನೋಡೋಣ. ಮಳೆಗೆ ತಣಿದ ಇಳೆ ಉತ್ತರ ಸರಿಯಾಗಿದೆ. ವಿಜಯಕ್ಕೆ 5 ಮೆಟ್ಟಿಲು. ಎಂಡಮೂರಿ ವೀರೇಂದ್ರನಾಥ್ ಅವರ ವ್ಯಕ್ತಿತ್ವ ವಿಕಸನದ ಅಪರೂಪದ ಕೃತಿ ಕೊಟ್ಟಿದ್ದೇನೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಇಡ್ಲಿ ಜೊತೆ ಬೇಕು ಸುತ್ತುವರೆದ. ಒಂದು ಉತ್ತರ ಆಬಾಲ ವೃದ್ಧ. 2 ಉತ್ತರ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಅಂಬಿಕಾ, ಆನಂತರ ಕಮಲಾ. ಸಾಂಬಾರು. ಸಾಂಬಾರ್ ಅಂತಿದ್ದಾರೆ ಕಮಲಾ. ಸಾಂಬಾರ, ಇಡ್ಲಿ ಜೊತೆ ಸಾಂಬಾರ್. ಉತ್ತರವನ್ನು ನೋಡೋಣ. ಸಾಂಬಾರ್ ಉತ್ತರ ಸರಿಯಾಗಿದೆ. 3 ಉತ್ತರ. ಪ್ರತಿಭಾ ಅವರೇ ಉತ್ತರ. ಆವೃತ. ಉತ್ತರವನ್ನು ನೋಡೋಣ. ಆವೃತ ಉತ್ತರ ಸರಿಯಾಗಿದೆ. ಈಗ ಯಾರ್ಯಾರಿಗೆ ಪುಸ್ತಕ ಕೊಡಬೇಕು? ಮೊದಲನೇ ಆಬಾಲ ವೃದ್ಧ ಯಾರೂ ಕೊಟ್ಟಿಲ್ಲ, ಆದರೆ ಸಾಂಬಾರ್ ಉತ್ತರವನ್ನು ಕೊಟ್ಟದ್ದು ಅಂಬಿಕಾ ಅವರು. ಅಂಬಿಕಾ ಅವರಿಗೆ ಅಂತರಂಗ ಭಾವಭೃಂಗ ಪುಸ್ತಕವನ್ನು ಕೊಟ್ಟಿದ್ದೇನೆ. ಹಾಗೆಯೇ ಪ್ರತಿಭಾ ಅವರಿಗೆ ರಮಾಬಾಯಿ ಅಂಬೇಡ್ಕರ್ ಅವರ ಬದುಕು ಸಾಧನೆಯ ಪುಸ್ತಕ ಕೊಟ್ಟಿದ್ದೇನೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ ಪ್ರತಿಭಾ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. 0 ಸುತ್ತು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಇಲ್ಲದಂತೆ ಮಾಡು, ಧ್ವಂಸಗೊಳಿಸು. ಇಲ್ಲದಂತೆ ಮಾಡು. ಮುಂದಿನ ಪ್ರಶ್ನೆ. ಬಡವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಂಗಾಲ, ಕಂಗಾಹಿ. ಕಂಗಾಹಿ. ಮುಂದಿನ ಪ್ರಶ್ನೆ. ಕೌರವನ ತೊಡೆಯನ್ನು ಭೀಮನು ಮುರಿಯಲಿ ಎಂದು ಯಾವ ಮುನಿಯು ಶಾಪವನ್ನು ಕೊಟ್ಟ? ಕಣ್ವ, ಜಾಬಾಲಿ. ಕಣ್ವ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಾಲಿನದ್ದು ಕಾಲಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗುಡ್ಡದಾಗ ಹುಟ್ಟಿದ ಕೆಂಪವ್ವ, ನಿನಗೆ ಯಾರು ಇಟ್ಟರು ಸಾದಿನ ಚುಕ್ಕಿ? ಮೂಗುತ್ತಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. 0 ಸುತ್ತು ಇಲ್ಲದಂತೆ ಮಾಡು ಸರಿಯಾಗಿದೆ. 2 ಉತ್ತರ. ಬಡವ, ಕಂಗಾಲ ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಕಣ್ವ ಮಹರ್ಷಿಗಳು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಕಾಲಿನದ್ದು ಕಾಲಿಗೆ, ತಲೆಯದ್ದು ತಲ್ಲಿಗೆ. ಯಾವ್ಯಾವ ವ್ಯಕ್ತಿಯನ್ನು ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಡಿ ಅಂತ ಹೇಳುತ್ತೆ ಈ ಗಾದೆ ಮಾತು. 5ನೇ ಪ್ರಶ್ನೆಗೆ ಉತ್ತರ ಇದು ಗುಲಗಂಜಿಯ ವರ್ಣನೆ ಆಗಿತ್ತು. ಕೆಂಪವನಿಗೆ ಯಾರಿಟ್ರು ಸಾದಿನ ಚುಕ್ಕಿ ಅಂತ ಕೇಳ್ತಾನೆ ನಮ್ಮ ಜಾನಪದ ಕವಿ. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ.
ಈಗ ಅವಕಾಶ ಬರ್ತಾ ಇದೆ. ಕಮಲಾ ಅವರಿಗೆ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಸೆರಗೊಡ್ಡಿ ಬೇಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ದೈನ್ಯದಿಂದ ಬೇಡು, ಪ್ರಾಮಾಣಿಕವಾಗಿ ಬೇಡು. ದೈನ್ಯದಿಂದ ಬೇಡು. ಮುಂದಿನ ಪ್ರಶ್ನೆ. ಕಡಗ, ಬಳೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಂಕಣ, ಕಂಕತ. ಕಂಕಣ. ಮುಂದಿನ ಪ್ರಶ್ನೆ. ಸಿಟ್ಟಿನಲ್ಲಿ ದೂರ್ವಾಸರನ್ನ ಮೀರಿಸಿದವಳು ಯಾರು? ಕಂದಳಿ, ಕನಕಲ. ಕನಕಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ. ಕುರುಬನಿಗೆ ಲಾಭ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಾಲಿಲ್ಲ ಕಣ್ಣಿಲ್ಲ ನಡೆದೈತಿ, ಹಲ್ಲಿಲ್ಲ ಬಾಯಿಲ್ಲ ಮಾತಾಡ್ತೈತಿ. ಮೊಬೈಲ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಸೆರಗೊಡ್ಡಿ ಬೇಡು, ದೈನ್ಯದಿಂದ ಬೇಡು ಸರಿಯಾಗಿದೆ. 2 ಉತ್ತರ. ಕಡಗ, ಬಳೆ, ಕಂಕಣ ಸರಿಯಾಗಿದೆ. 3 ಉತ್ತರ. ಕಂದಳಿ ಅನ್ನೋ ಈಕೆ ದೂರ್ವಾಸರ ಹೆಂಡತಿಯಂತೆ. ದೂರ್ವಾಸರ ಕೋಪ ಗೊತ್ತಿರೋದೆ, ಆತನ ಕೋಪವನ್ನು ಮೀರಿಸ್ತಾಳಂತೆ ಕಂದಳಿ. 4ನೇ ಪ್ರಶ್ನೆಗೆ ಉತ್ತರ. ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಅಥವಾ ಕಟುಕನಿಗೆ ಲಾಭ. 2 ಉತ್ತರ ಸರಿ ಅಂತ ಅನ್ನಿಸ್ಕೊಳ್ಳುತ್ತೆ. 5ನೇ ಪ್ರಶ್ನೆಗೆ ಉತ್ತರ. ಇದು ನದಿಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಅಂಬಿಕಾ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಸೊಪ್ಪು ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬೆಲೆ ಕೊಡು, ಆಹಾರವನ್ನು ನೀಡು. ಬೆಲೆ ಕೊಡು. ಮುಂದಿನ ಪ್ರಶ್ನೆ. ಮುಳ್ಳುಗಳಿಂದ ತುಂಬಿದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಂಟಕಿ, ಕಂಟಲೆ. ಕಂಟಕಿ. ಮುಂದಿನ ಪ್ರಶ್ನೆ. ಕನ್ಯಾಕುಮಾರಿಯು ಯಾವ ರಾಕ್ಷಸನನ್ನ ಕೊಂದಳು? ಬಾಣಾಸುರ, ಅರುಣಾಸುರ. ಅರುಣಾಸುರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೆಟ್ಟ ಮೇಲೆ ಬುದ್ಧಿ ಬಂತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತಂದಿ ಮದುವೆಯಾಗ ಮಗ ದೀಪ ಹಚ್ತಾನ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಸೊಪ್ಪು ಹಾಕು, ಬೆಲೆ ಕೊಡು ಉತ್ತರ ಸರಿಯಾಗಿದೆ. 2 ಉತ್ತರ. ಮುಳ್ಳುಗಳಿಂದ ತುಂಬಿದ ಕಂಟಕಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಬಾಣಾಸುರ ಆಗಿತ್ತು, ಅರುಣಾಸುರ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಒಲೆ ಉರಿಯಿತು. ಅಡುಗೆ ಆದಮೇಲೆ ಒಲೆ ಉರಿಯಿತಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಸಿಡಿಲು. ಮಳೆ ಬರುವಾಗ ಸಿಡಿಲು ಬರುತ್ತಲ್ಲ, ಮಳೆ ತಂದೆ ಸಿಡಿಲು ಮಗ ಅನ್ನೋ ಕಲ್ಪನೆಯಲ್ಲಿ ನಮ್ಮ ಜಾನಪದ ಕವಿ ರೂಪಿಸಿರುವಂಥ ಸೊಗಸಾದ ಒಗಟು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವಂಥ ಕ್ಷಣ ಬಂತು. ಪ್ರತಿಭಾ ಅವರಿಗೆ ಸಿಗ್ತಾ ಇದೆ ಒಟ್ಟು 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಕಮಲಾ ಅವರಿಗೆ ದೊರೆಯುತ್ತಾ ಇದೆ 3, 6, 7, 8 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ನಾಲ್ಕು ಪುಸ್ತಕ ಅಂಬಿಕಾ ಅವರಿಗೆ ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.